ಹಾಗಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಟೈಮ್ ಅನ್ನು ಕೊಟ್ಟು ಬಂದು ಈ ಪ್ರೋಗ್ರಾಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಅ ಪ್ರೋಗ್ರಾಮ್ ಎಂಪವರ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್, ಭಾರತ ಸರ್ಕಾರ ಮಾಡಿದೆ. ಅದು ಏನು ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್. ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ವಿಷಯಾದ ಡಾಕ್ಟರ್ ಭಗವಾನ್, ನನ್ನ ಆತ್ಮೀಯ ಮಿತ್ರರು, ಅವರು ತಮ್ಮದ ಒಂದು ಪರ್ಸನಲ್ ಕಾಳಜಿ ತಗೊಂಡು ಇದನ್ನ ಎಲ್ಲ ನಮ್ಮ ಯಂಗ್ ಜನರೇಷನ್ಗೆ ಸ್ಪ್ರೆಡ್ ಮಾಡಬೇಕು ಅಂತ, ಯಾವ ತರ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿ ಎಲ್ಲ ಮೆಡಿಕಲ್ ಕಾಲೇಜ್. ವೈ ಮೆಡಿಕಲ್ ಕಾಲೇಜ್ ಫಸ್ಟ್ ಅಂದ್ರೆ ನಮ್ಮ ಮೇಲೆ ಸಮಾಜದ ಮತ್ತು ದೇಶದ ಹೆಲ್ತ್ ಕಾಪಾಡೋದು ಜವಾಬ್ದಾರಿ ಆಗುತ್ತೆ ಅಂತ ತಿಳಿದು ಅವರು ಎಲ್ಲ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ತಮ್ಮ ಎಲ್ಲ ವೈಯಕ್ತಿಕ ಇದೆಲ್ಲ ಮತ್ತೆ ಯೂನಿವರ್ಸಿಟಿ ಕೆಲಸಗಳು ಇಟ್ಕೊಂಡು ಇದರಲ್ಲಿ ಅವರು ಈಚ್ ಡಿಸ್ಟಿಕ್ ಇಂಡಿವಿಜುವಲ್ ಆಗಿ ಹೋಗಿ ಎಲ್ಲ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಇದು ಮಾಡಿ ಅವರು ಏನಂದ್ರೆ ಯಂಗ್ ಇಂಡಿಯಾ ಶುಡ್ ಬಿ ಸ್ಟ್ರಾಂಗ್ ಇಂಡಿಯಾ. ಅದಕ್ಕೆ ಈ ಡ್ರಗ್ ಅಬ್ಯೂಸ್ ಅನ್ನು ಸ್ಟಾಪ್ ಮಾಡಿದ್ರೆ ಹಿಂಗೆ ಬೇಕಾದ್ರೆ ಸ್ಟ್ರಾಂಗ್ ಇಂಡಿಯಾ ಆಗುತ್ತೆ. ನೆಕ್ಸ್ಟ್ ಆರ್ಗನ್ ಡೊನೇಷನ್ಗೆ ಯಾಕೆ ಇದು ಮಾಡ್ತಾರೆ ಅಂದ್ರೆ ನಮ್ಮ ಸಮಾಜ ಆರೋಗ್ಯವಾಗಿ ಭಾಗ್ಯವಾಗಿ ಇರ್ಲಿ ಅಂತ ನಮ್ಮ ಸಮಾಜ ಇದರಿಂದ ಆರ್ಗನ್ ಡೊನೇಷನ್ಗೂ ಅವರು ಆರ್ಗನ್ ಎನ್ಕರೇಜ್ ಮಾಡಿ ಎಲ್ಲ ಯಂಗ್ ಜನರೇಷನ್ಗೆ ಜನರೇಷನ್ ಮಾಡಿ ಇದೇ ನಮ್ಮ ಮುಂದಿನ ಪೀಳಿಗೆ ನಮ್ಮ ಏನಂತಾರೆ ನಮ್ಮ ದೇಶಕ್ಕೆ ಕಟ್ಟೋದು. ಇದು ಧ್ಯೇಯಲ್ಲಿ ಇಟ್ಕೊಂಡು ಡಾಕ್ಟರ್ ಭಗವಾನ್ ಅವರು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ಎಲ್ಲ ಡಿಸ್ಟ್ರಿಕ್ಟ್ ಹೋಗಿ ಎಲ್ಲ ಮೆಡಿಕಲ್ ಕಾಲೇಜು ಅಲೈಡ್ ಸೈನ್ಸ್ ಎಲ್ರಿಗೂ ಸೇರಿಸಿ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಬಿಜಾಪುರದಲ್ಲಿ ಸಂತೋಷ್ ರೆಡ್ಡಿ ಅವರು ಮುಂದಾಳತ್ವ ತಗೊಂಡು ಈ ಏನು ನಂಬರ್ ಆಫ್ ಕ್ಯಾಂಡಿಡೇಟ್ ಏನು ಹುಡುಗರು ಕೂಡಿಸಿದಾರಲ್ಲ, ಇದು ಒಂದು ರೆಕಾರ್ಡ್ ಆಗುತ್ತೆ ನೋಡಿ. ಆಮೇಲೆ ಪ್ಲೇಜ್ ಮಾಡಿಸಿದ್ದಾರೆ ಯಾರು ಆರ್ಗನ್ ಡೊನೇಷನ್, ಇದನ್ನು ಒಂದು ರೆಕಾರ್ಡ್ ಆಗುತ್ತೆ. ಇದು ಏನಂದ್ರೆ ಒಬ್ಬರು ಟೀಮ್ ಇದ್ರೆ ಟೀಮ್ ನಡೆಸೋ ಲೀಡರ್ ಯಾವಾಗ ಆಗ್ತಾನಂದ್ರೆ ಇಂಥ ವರ್ಕರ್ಸ್ಗೆ ಹುಡುಕಿ ಟಾರ್ಗೆಟ್ ಮಾಡಿ ಅವರಿಂದ ಕೆಲಸ ತಗೊಳ್ಳೋದೇ ಇಂಪಾರ್ಟೆಂಟ್. ಅದಕ್ಕೆ ನಾನು ಡಾಕ್ಟರ್ ಭಗವಾನ್ ವಿಸಿ ಅವರಿಗೂ ಆಮೇಲೆ ಅವ್ರ ಟೀಮ್ ಇಲ್ಲಿ ಲೋಕಲ್ ಬಿಜಾಪುರ ಟೀಮು ಸಂತೋಷ್ ಇಂಡಿ ಅವ್ರ ಟೀಮಿಗೂ ನಾನು ಧನ್ಯವಾದ ಹೇಳುತ್ತಾ ನನಗೆ 2 ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಪತ್ರಿಕಾಗೋಷ್ಠಿಯಲ್ಲಿ ವಿಜಯಪುರ ಜಿಲ್ಲೆಯಿಂದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯಗಳ ಸಂಯೋಜಿತ ಎಲ್ಲಾ ನರ್ಸಿಂಗ್ ಕಾಲೇಜುಗಳು, ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಮೆಡಿಕಲ್ ಕಾಲೇಜುಗಳ ಪ್ರಾಂಶುಪಾಲರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೇವೆ. ಬರುವ 27ನೇ ತಾರೀಕಿನಂದು ನಾವು ಒಂದು ವಾಕಥಾನ್ ಅನ್ನ ಆರ್ಗನೈಸ್ ಮಾಡಿದ್ದೀವಿ. ಆ ವಾಕಥಾನ್ ಕುರಿತು ಸ್ವಸ್ಥ ಭಾರತ ಶ್ರೇಷ್ಠ ಭಾರತ, ಮಾದಕ ವಸ್ತು ಮುಕ್ತ ಭಾರತ, ಮಾದಕ ವಸ್ತು ಮುಕ್ತ ಕರ್ನಾಟಕ, ಮಾದಕ ವಸ್ತು ಮುಕ್ತ ಕ್ಯಾಂಪಸ್ ಎಂಬ ಘೋಷವಾಕ್ಯದೊಂದಿಗೆ ಹಾಗೂ ಅಂಗದಾನ ಜಾಗೃತಿ ಕುರಿತು ಒಂದು ಅವೇರ್ನೆಸ್ ಅನ್ನ ಮೂಡಿಸುವಂತಹ ಕೆಲಸವನ್ನ ನಮ್ಮ ಯೂನಿವರ್ಸಿಟಿ ವತಿಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಅಂಡರ್ ಸಂಯೋಜಿತ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಒಂದು ವಾಕಥಾನ್ದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಡಾಕ್ಟರ್ ಭಗವಾನ್ ಬಿಸಿ ಸರ್ ಮಾನ್ಯ ಕುಲಪತಿಗಳೇ ಆದಂತ ಈ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬರೇ ವಿದ್ಯಾಭ್ಯಾಸಕ್ಕೆ ಅಕಾಡೆಮಿಕ್ ಅಷ್ಟೇ ಸೀಮಿತ ಆಗದೆ ಸಾಮಾಜಿಕ ಕಳಕಳಿಯ ಹೊಂದಿಗೆ ಅನೇಕ ತರ ಇನಿಷಿಯೇಟಿವ್ ನ ನಮ್ಮ ಮಾನ್ಯ ಕುಲಪತಿಗಳು ಮಾಡಿದ್ದಾರೆ. ಅದರಲ್ಲಿ 2 ಇನಿಷಿಯೇಟಿವ್ ಯಾವ್ಯಾವ ಅಂದ್ರೆ ಒಂದು ಅಂಗಾಂಗ ದಾನ. ಈ ಅಂಗಾಂಗ ದಾನ ಇನಿಷಿಯೇಟಿವ್ ಮಾಡಕ್ಕೆ ಏನು ಮೇನ್ ಕಾರಣ ಅಂತಂದ್ರೆ ನಮ್ಮ ದೇಶದಲ್ಲಿ ಈಗ ನಿಯರ್ಲಿ 4 ಲಕ್ಷ ಜನ ಆರ್ಗನ್ ಫೇಲ್ಯೂರ್ ಇಂದ ತಮ್ಮ ಜೀವನವನ್ನು ಬಿಡ್ತಾ ಇದ್ದಾರೆ. ಆರ್ಗನ್ ಡೊನೇಷನ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಲಾಸ್ಟ್ 2024 1 ಇಯರ್ ಅಲ್ಲಿ ಬರೀ 18,992 ಅಷ್ಟೇ ಅಂಗಾಂಗ ದಾನಗಳು ಆಗಿದ್ದಾವೆ. ಅದರಾಗೆ ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಅನೇಕ ತರ ಅಂಗಾಂಗ ದಾನಗಳನ್ನ ಆಗಿದ್ದಾವೆ. ಈ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ನಮ್ಮ ಯುವ ಶಕ್ತಿಗೆ ಒಂದು ಇದರ ಅವೇರ್ನೆಸ್ ಅನ್ನ ಕೊಡೋಣ. ಒಬ್ಬ ವ್ಯಕ್ತಿ ತನ್ನ ಮರಣ ನಂತರ 8 ಜನಕ್ಕೆ ತನ್ನ ಜೀವದಾನವನ್ನು ನೀಡಬಹುದು. ಆಲ್ರೆಡಿ ತಾವೆಲ್ಲ ಗಮನಿಸಿದ್ರಿ, ಲಾಸ್ಟ್ ವೀಕ್ ನಮ್ಮ ವಿಜಯಪುರದಿಂದ ಒಬ್ಬ ಯುವಕ ತನ್ನ ಅಂಗಾಂಗ ದಾನವನ್ನು ಮಾಡಿ ಮರಣ ನಂತರನು ಅವನನ್ನು ನಾವು ಬೇರೆಯವರಲ್ಲಿ ಅವನನ್ನು ನಾವು ಕಾಣಬಹುದು ಅಂತ ಒಂದು ಉದ್ದೇಶದಿಂದ ಅದನ್ನ ಮಾಡಿದ್ದಾನೆ. ಅದೇ ರೀತಿ ಇದನ್ನ ನಾವು ಮಕ್ಕಳಿಗೆ ಮತ್ತೆ ನಮ್ಮ ಸಮಾಜದ ಯುವಕರಿಗೆ ತಿಳಿಯೋಣ ಅಂತೇಳಿ ನಮ್ಮ
ಮಾನ್ಯ ಕುಲಪತಿಗಳಾದಂತ ಡಾಕ್ಟರ್ ಭಗವಾನ್ BC ಅವರು ತಗೊಂಡಿದ್ದಾರೆ. ಅದೇ ರೀತಿ ನಶಾ ಮುಕ್ತ ಭಾರತ, ನಶಾ ಮುಕ್ತ ಕರ್ನಾಟಕ, ನಶಾ ಮುಕ್ತ ಕ್ಯಾಂಪಸ್ ತಾವೆಲ್ಲ ನೋಡಿದಿರಿ. ಈ ಡ್ರಗ್ ಫೆಡ್ಲರು, ಡ್ರಗ್ ಅಬ್ಯೂಸ್ ತುಂಬಾ ವಿದ್ಯಾರ್ಥಿಗಳು ಆಗ್ತಾ ಇದ್ದಾರೆ. ಅದರಲ್ಲಿ ಅನೇಕ ಯುವಕರಿದ್ದಾರೆ. ಅವರು ಮೆಡಿಕಲ್ ಸೈನ್ಸ್ ದವರಾಗಿರ್ಬೋದು, ಟೆಕ್ನಿಕಲ್ ಸೈನ್ಸ್ ದವರಾಗಿರ್ಬೋದು, ಎಲ್ಲಾ ಯುವಕರು ನಮ್ಮ ದೇಶ ಯುವಕರಿಂದ ಕೂಡಿರೋದು. ನಾವು ಬೇರೆ ದೇಶದವ್ರು ನಮ್ಮಲ್ಲಿ ಸ್ಟ್ರೈಕ್ ಮಾಡೋದು ಬೇಕಾಗಿಲ್ಲ, ಯಾವ ಯುದ್ಧ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಇದೊಂದು ಡ್ರಗ್ ಅಬ್ಯೂಸ್ ಮಾಡ್ಬಿಟ್ರೆ ಸಾಕು, ನಮ್ಮ ಮೇಲೆ ದೊಡ್ಡ ಅಟ್ಯಾಕ್ ಆಗುತ್ತೆ. ಅದನ್ನ ತಡೆಯೋ ಘಟ್ಟಕ್ಕೆ ನಮ್ಮ ಭಗವಾನ್ BC ಸರ್ ಇದೊಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸ್ವತಃ ಅವರೇ ಇಡೀ ಕರ್ನಾಟಕದ ಎಲ್ಲಾ ಡಿಸ್ಟಿಕ್ಕಿಗೂ ತೆರಳಿ ಈ ಅಭಿಯಾನ ಮಾಡ್ಬೇಕಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ 2 ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ 10 ಡಿಸ್ಟಿಕ್ ಅಲ್ಲಿ ಕವರ್ ಮಾಡಿದ್ದಾರೆ. ಗದಗ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಮತ್ತೆ ಉಡುಪಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮತ್ತೆ ಮೊನ್ನೆ ಹಾಸನ ಆಯ್ತು, ದಾವಣಗೆರೆ ಆಯ್ತು, ಚಿತ್ರದುರ್ಗ ಆಯ್ತು, ಅನೇಕ 10 ಡಿಸ್ಟಿಕ್ ಅಲ್ಲಿ ಮಾಡಿದ್ದಾರೆ. 12 ಪ್ರೋಗ್ರಾಮ್ ನ ಮಾಡಿದ್ದಾರೆ. ಮೊನ್ನೆ ಲಾಸ್ಟ್ 12th ಫೆಬ್ರವರಿಗೆ ನಮ್ಮ ವಿಧಾನಸೌಧ ಬ್ಯಾಂಕೆಟ್ ಹಾಲ್ ಅಲ್ಲಿ ನಮ್ಮ ಗೃಹ ಮಂತ್ರಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದ ಚಾಲನೆಯನ್ನು ನೀಡಿದ್ರು ಬ್ಯಾಂಕೆಟ್ ಹಾಲ್ ಅಲ್ಲಿ. ಈಗ ಇದೇ 27/2/2026 ಈ ವಾಕಥಾನ್ ಕಾರ್ಯಕ್ರಮ ನಮ್ಮ ವಿಜಯಪುರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಶಂಭು ಸರ್ ಹೇಳಿದಂಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸಸ್ ನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಕಾಲೇಜುಗಳು, ನರ್ಸಿಂಗ್, ಡೆಂಟಲ್, ಮೆಡಿಕಲ್, ಆಯುರ್ವೇದ, ಫಿಸಿಯೋಥೆರಪಿ, ಅಲೈಡ್ ಹೆಲ್ತ್ ಎಲ್ಲಾ ಫ್ಯಾಕಲ್ಟಿದವರು ಕೂಡಿ ನಿಯರ್ಲಿ 27 ಇನ್ಸ್ಟಿಟ್ಯೂಟ್ಸ್ ಈ ವಾಕಥಾನ್ದಲ್ಲಿ ಭಾಗ ಆಗ್ತಾ ಇದ್ದಾರೆ. ನಿಯರ್ಲಿ 5,000 ವಿದ್ಯಾರ್ಥಿಗಳು ಈಗಾಗಲೇ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಆ ವಾಕಥಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿವರೆಗೂ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಏನ್ ಇನಿಷಿಯೇಟಿವ್ ತಗೊಂಡಿತ್ತು, ಇದರಲ್ಲಿ 55,000 ವಿದ್ಯಾರ್ಥಿಗಳು ಮತ್ತು ಸಮಾಜ ಸೇವಕರು, ಯುವಕರು ಎಲ್ಲರೂ ಭಾಗವಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿ ಅವರ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಈ 2 ಇನಿಷಿಯೇಟಿವ್ ಏನಂದ್ರೆ ಸೋಷಿಯಲ್ ಕಾಸ್ ಇಟ್. ಇದು ಬರೀ ಡಾಕ್ಟರೇ ಮಾಡಬೇಕು, ನರ್ಸಿಂಗೇ ಮಾಡಬೇಕು, ಈ ಹೆಲ್ತ್ ಸೈನ್ಸ್ ದವರೇ ಮಾಡ್ಬೇಕಂತಲ್ಲ. ಈ ಅರಿವು ನಮ್ಮ ಸಾಮಾಜಿಕ ಜನರಿಗೂ ಕೊಡ್ಬೇಕು, ಅದು ತುಂಬಾ ಅವಶ್ಯಕತೆ ಅದ. ಯಾಕಂದ್ರೆ ಈ ಅರಿವನ್ನ ನಾವು ಮೌತ್ ಟು ಮೌತ್ ಎಷ್ಟು ಕೊಡ್ತೀವಿ ಅಷ್ಟು ಸಾಧ್ಯ ಅದ. ಸೊ ಅದಕ್ಕೆ ಇದನ್ನ ನಮ್ಮ ಮಾನ್ಯ ಕುಲಪತಿಗಳು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ದೇಶವನ್ನ ಸದೃಢವಾಗಿ ಕಟ್ಟುವ ಸಂಕಲ್ಪವನ್ನು ನಾವು ಈ ವಾಕಥಾನ್ನಿಂದ ಮಾಡ್ಬೇಕಂತೇಳಿ ಉದ್ದೇಶ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದ. ಎಲ್ಲಾ 27 ಇನ್ಸ್ಟಿಟ್ಯೂಷನ್ಸ್ ಗಳ ವತಿಯಿಂದ ಸುಮಾರು 5,000 ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಸಿಬ್ಬಂದಿಗಳು ಆರ್ಗನ್ ಡೊನೇಷನ್ ಗೆ ತಮ್ಮನ್ನು ತಾವು ಒಂದು ಆರ್ಗನ್ ಡೊನೇಷನ್ ಗೆ ಪ್ಲೆಜ್ ಅನ್ನು ಮಾಡಿದ್ದಾರೆ. ಇದು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಇದು ಐತಿಹಾಸಿಕ ಒಂದು ಕ್ಷಣ ಅಂತ ಹೇಳ್ಬೋದು. 5,000 ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಸಿಬ್ಬಂದಿಗಳು ಸೇರಿ ಆರ್ಗನ್ ಡೊನೇಷನ್ ಗೆ ಈಗಾಗಲೇ ಪ್ಲೆಜ್ ಮಾಡಿದ್ದಾರೆ. ಇದು ಮೊದಲ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್. ಇದು 1996 ಸ್ಟಾರ್ಟ್ ಆಗಿದ್ರ ಒಂದು ಇಲ್ಲಿವರೆಗೂ ಅಕಾಡೆಮಿಕಲ್ ಬೇಸ್ಡ್ ಅಲ್ಲಿ ಇತ್ತು. ಈ ಸೋಷಿಯಲ್ ಕಾಸ್ ಸಲುವಾಗಿ ಬಂದಿರೋದು ಇವ್ರು ಮೊದಲನೇ ಕುಲಪತಿಗಳು ಡಾಕ್ಟರ್ ಭಗವಾನ್ BC ಅವರು. ಮತ್ತು ಸ್ವತಃ ಅವರೇ ಎಲ್ಲಾ ಡಿಸ್ಟಿಕ್ಕಿಗೆ ಸ್ವತಃ ಅವರೇ ಬಂದು ಈ ಕಾರ್ಯಕ್ರಮವನ್ನು ಮುಂಚೂಣಿಯಿಂದ ಮಾಡ್ತಾ ಇದ್ದಾರೆ. ಸೊ ಈಸ್ ದ ಫಸ್ಟ್ BC ಅಂತೂ ಹೇಳ್ಬೋದು. ಮತ್ತು ಮೊದಲನೇ ಯೂನಿವರ್ಸಿಟಿ ಸಾಮಾಜಿಕ ಕಳಕಳಿಯನ್ನ ತಗೊಂಡ್ ಬರ್ತಾ ಇರುತ್ತೆ. ಅದೊಂದು ನಮ್ಗೆ ಬಹಳ ಹೆಮ್ಮೆ ವಿಷಯ ಅನಿಸ್ತೈತಿ. 7/2/2026 ಬೆಳಗ್ಗೆ 7 ಗಂಟೆಗೆ ಸರ್ ಸಿದ್ದೇಶ್ವರ ಗುಡಿಯಿಂದ ಜಾಥಾ ಕಾರ್ಯಕ್ರಮ ಆಗುತ್ತೆ. ಮಕ್ಕಳು ಜಾಥಾ ಸಿದ್ದೇಶ್ವರ ಗುಡಿಯಿಂದ ಗಾಂಧಿ ಚೌಕಿಂದ ಬಸವೇಶ್ವರ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ಇಂದ ಈ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಅಲ್ಲಿ ಒಂದು ಸಭೆ ಇದೆ. ಅದರಲ್ಲಿ ಎಲ್ಲ ನಮ್ಮ ನಗರ ಸಚಿವರು, ಶಾಸಕರು, ಮತ್ತೆ AC, DC, SP, ಜಿಲ್ಲಾಡಳಿತ ಮಂಡಳಿ ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಮಕ್ಕಳು ಪ್ಲೆಜ್ ತಗೋತಾರೆ, ಮತ್ತೆ ಪ್ರಾಸ್ತಾವಿಕ ನುಡಿ ಇರುತ್ತೆ. ಒಂದು ಫಾರ್ಮಲ್ ಪ್ರೋಗ್ರಾಮ್ ಅಲ್ಲಿ ಒಂದು 35 to 45 ಮಿನಿಟ್ಸ್ ಫಾರ್ಮಲ್ ಪ್ರೋಗ್ರಾಮ್ ಇದರಲ್ಲಿದೆ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ. ನಾನು ಡಾಕ್ಟರ್ NM ರುದ್ರಗೌಡರ್ ಅಂತ KM ಆಯುರ್ವೇದ ಕಾಲೇಜು ಪ್ರಾಚಾರ್ಯರು. ಇವತ್ತಿನ ಯುವ ಜಗತ್ತಿಗೆ ಕಾಡ್ತಕ್ಕಂಥ ಅತ್ಯಂತ ದೊಡ್ಡ ಸಮಸ್ಯೆ ಅಂದ್ರೆ ಮಾದಕ ದ್ರವ್ಯ ಬಳಕೆ. ನಾವು ಮಾದಕ ದ್ರವ್ಯ ಬಳಕೆಯನ್ನ ನಿಲ್ಲಿಸ್ತೀವಿ ಅಂತಂದ್ರೆ ಸರಿಸುಮಾರು ಜಗತ್ತಿನ ಮುಕ್ಕಾಲು ಸಮಸ್ಯೆಗಳೆಲ್ಲ ನಿಂತು ಹೋಗ್ಬಿಡುತ್ತೆ.
ಇವತ್ತು ಭಯೋತ್ಪಾದನೆ ದೊಡ್ಡದು ಅಂತ ಅನಿಸಿದ್ರು ಈ ಮಾದಕ ದ್ರವ್ಯ ಅದಕ್ಕಿಂತ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದು. ಈ ಸಮಸ್ಯೆಯನ್ನ ಬೇಸಿಕಲಿ ಅದನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಮಾನ್ಯ ಕುಲಪತಿಗಳು ಸ್ವತಃ ಮುತುವರ್ಜಿಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಅವ್ರ ಜೊತೆಗೆ ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಎಲ್ಲ ಸಿಂಡಿಕೇಟ್ ಸದಸ್ಯರು ಕೂಡ ಕೈ ಜೋಡಿಸಿದ್ದಾರೆ. ಹಾಗೂ ಸಂಘಟನೆಗೊಂಡಿರ್ತಕ್ಕಂಥ ಎಲ್ಲ ಮಹಾವಿದ್ಯಾಲಯಗಳು ಅದರ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಉನ್ನತ ಉದ್ದೇಶಕ್ಕೆ ನಾಳೆ 27ನೇ ತಾರೀಕು ಬೆಳಿಗ್ಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಬಿಜಾಪುರ ಸಾಕ್ಷಿ ಆಗ್ತದೆ. ಅಲ್ಲಿಂದ ಪ್ರಾರಂಭವಾಗಿ ಘೋಷಣೆಗಳನ್ನ ಕೂತಾ ನಾವು ಜಿಲ್ಲಾ ಕ್ರೀಡಾಂಗಣವರೆಗೂ ಬರ್ತೇವೆ. ಅಲ್ಲಿ ಮಾನ್ಯ ಕುಲಪತಿಗಳು ಎಲ್ಲರನ್ನು ಉದ್ದೇಶಿಸಿ ಈ ಮಾದಕ ದ್ರವ್ಯದಿಂದ ಹೇಗೆ ಮುಕ್ತರಾಗಬೇಕು, ಅದರಿಂದ ಏನ್ ಪರಿಣಾಮಗಳಾಗ್ತಾ ಇವೆ ಅಂತ ಅನ್ನೋದ್ರ ಬಗ್ಗೆ ವಿವರಣೆ ಮಾಡ್ತಾರೆ. ಹಾಗೇನೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಅಂಗಾಂಗ ದಾನ, ಇದ್ರ ಬಗ್ಗೆನೂ ತಿಳುವಳಿಕೆ ಕೊಡ್ತಿದ್ದಾರೆ. ಹಾಗೂ ನಮ್ಮ ಶಂಭುಲಿಂಗಯ್ಯ ಕರ್ಕಮಠ ಅವರು ಹೇಳಿದ ಹಾಗೆ ಸುಮಾರು 5,000ಕ್ಕಿಂತ ಹೆಚ್ಚು ಜನ ಈಗಾಗಲೇ ಅಂಗಾಂಗ ದಾನಕ್ಕೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಇದು ನಮ್ಮ ಬಿಜಾಪುರ ಜಿಲ್ಲೆಗೇನೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಷಯ ಹೇಳಿ ನನ್ನ ಮಾತನ್ನು